ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಜೂನ್ 7ರಂದು ಅದ್ದೂರಿ ಶ್ರೀರಾಮ ಶೋಭಾಯಾತ್ರೆ. ಶಿಡ್ಲಘಟ್ಟ ನಗರದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಶ್ರೀರಾಮ ಶೋಭಾಯಾತ್ರೆಯನ್ನು ಈ ವರ್ಷ ಜೂನ್ 7ರಂದು ಭಾನುವಾರ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಶೋಭಾಯಾತ್ರೆ ಆಚರಣಾ ಸಮಿತಿ ಮುಖಂಡ ವೆಂಕಟೇಶ್ ತಿಳಿಸಿದರು. ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀರಾಮ ದೇವಸ್ಥಾನದ ಆವರಣದಲ್ಲಿ ಬುಧವಾರ ಶೋಭಾಯಾತ್ರೆಯ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಶೋಭಾಯಾತ್ರೆಯ ಮೂಲ ಉದ್ದೇಶ ಹಿಂದೂ ಸಮಾಜವನ್ನು ಒಂದಾಗಿಸುವುದಾಗಿದ್ದು, ಜಾತಿ ಹಾಗೂ ಪಕ್ಷ ಭೇದಗಳನ್ನು ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಸನಾತನ ಧರ್ಮದ ಶಕ್ತಿಯನ್ನು ಪ್ರತಿಬಿಂಬಿಸುವ ಉದ್ದೇಶದಿಂದ ಈ ಯಾತ್ರೆಯನ್ನು ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಕನ್ನಡಪರ, ರೈತಪರ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಆ ದಿನದ ದೈನಂದಿನ ವ್ಯವಹಾರಗಳನ್ನು ಬದಿಗಿಟ್ಟು ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಹನುಮಂತಪುರದಿಂದ ಶಿಡ್ಲಘಟ್ಟ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದ್ದು, ನಂತರ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಎದುರು ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುಮಾರು 10,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ವೆಂಕಟೇಶ್ವರ ಚಿತ್ರಮಂದಿರದ ಪ್ರಕಾಶ್, ಇದು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮವಲ್ಲ, ಹಿಂದೂ ಧರ್ಮದ ಸಮೂಹೋತ್ಸವ ಆಗಿದ್ದು ಎಲ್ಲರೂ ಒಂದಾಗಿ ಆಚರಿಸಬೇಕಾದ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ಎಲ್ಲ ಹಿಂದೂಗಳಿಗೂ ಸಾಮೂಹಿಕ ಆಹ್ವಾನವಿದ್ದು ಪ್ರತ್ಯೇಕ ಆಹ್ವಾನದ ಅಗತ್ಯವಿಲ್ಲ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಿಂದೂ ಕಾರ್ಯಕ್ರಮ ಆಗಿದ್ದು ಇದೊಂದು ರಾಮರ ಜಾತ್ರೆ ಅಂತ ನಾವು ಆಚರಣೆ ಮಾಡಬೇಕು. ಇದು ನಮ್ಮ ಹಿಂದೂಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಇದು ಯಾವುದೋ ಒಂದು ಪಾರ್ಟಿ ಇದು ಅಂತ ಅಲ್ಲ, ಇದು ಯಾವುದು ಪಾರ್ಟಿ ಇಲ್ಲ, ಎಲ್ಲ ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮ ಅಂತ. ಇದು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಇದೊಂದು ಜಾತ್ರೆ ಥರ ಮಾಡಬೇಕು. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಸತಿ ತುಂಬ ಯಶಸ್ವಿಯಾಗಿ ನಡಿಬೇಕು ಅಂತ ಕೋರ್ಕೊಳ್ತೇನೆ. ಸರಿ, ಭಾಳ ಚೆನ್ನಾಗಿತ್ತು. ಅಲ್ಲಿನ ಏನು ರಾಮಚಂದ್ರಗೌಡ ಬ್ರದರ್ಸು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಇರುವಂಥದ್ದು ಭಾಳ ಗೊಂದಲ ಇದೆ. ಸರ್, ಆಹ್ವಾನ ಮಾಡಿದ್ದೀರಾ? ಇದು ಸಮಸ್ತ ಹಿಂದೂಗಳಿಗೂ ಆಹ್ವಾನ ಇದೆ, ಪ್ರತ್ಯೇಕವಾಗಿ ಯಾರಿಗೂ ಆಹ್ವಾನ ಕೊಡೋದಿಲ್ಲ. ಇದು ಮಾಧ್ಯಮದಲ್ಲಿ ಏನಕ್ಕೆ ಹೇಳ್ತಾ ಇರೋದು ಅಂತಂದರೆ, ಇದೊಂದು ಹಿಂದೂ ಕಾರ್ಯಕ್ರಮ. ಹಿಂದೂ ಅನ್ಸ್ಕೊಂಡವರು ಎಲ್ಲರೂ ಬರ್ಬೋದು. ಬರೀ ಅವರು ಇವರು ಅಂತಿಲ್ಲ, ಪಾರ್ಟಿ ಅಂತಿಲ್ಲ, ಜಾತಿ ಅಂತಿಲ್ಲ, ಎಲ್ಲರೂ ಬಂದು ಸೇರಿಕೊಂಡು ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದಕ್ಕೆ ಸಪ್ರೇಟಾಗಿ ಯಾರನ್ನು ಕರೆಯೋದು ಏನು ಬೇಕಾಗಿಲ್ಲ. ನಮ್ಮದು ಅನ್ಸ್ಕೊಂಡಾಗ ನಾವು ಬರ್ಬೋದು. ನೀವು ಆಹ್ವಾನ ಕೊಡ್ತೀರಾ? ಆಹ್ವಾನ ಕೊಡ್ತೀರಲ್ಲ? ಎಲ್ಲರಿಗೂ ಆಹ್ವಾನ ಇದೆ, ಎಲ್ಲ ಪಕ್ಷದ ಮುಖಂಡರಿಗೂ ಆಹ್ವಾನ ಕೊಡ್ತೀರಾ? ಒಬ್ಬರಿಗೆ ಅಂತಿಲ್ಲ. ಅದೇ ಹೇಳ್ತಾ ಇರೋದು, ಪಕ್ಷ ಇಲ್ಲ, ಇಲ್ಲಿ ಇದು ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಎಲ್ಲರಿಗೂ ಆಹ್ವಾನ ಕೊಡ್ತೀವಿ. ಆತ್ಮೀಯ ಸಮಸ್ತ ಶಿಡ್ಲಘಟ್ಟ ಹಿಂದೂ ಬಾಂಧವರೇ, ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಎಂದಿನಂತೆ ಪ್ರತಿ ವರ್ಷದಂತೆ ಶ್ರೀರಾಮ ಶೋಭಾಯಾತ್ರೆಯನ್ನು ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಗೆ ಸಮಸ್ತ ಹಿಂದೂ ಬಂಧುಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲೂ ಬಂದು ರಾಮರ ಕೃಪೆಗೆ ಪಾತ್ರರಾಗಬೇಕು. ಈ ಶೋಭಾಯಾತ್ರೆ ಹೇಗೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರ್ತೀರಿ ಅಂದರೆ, ಮೂಲ ಉದ್ದೇಶ ಒಂದೇ ಆಗಿರುತ್ತೆ. ಈ ಶೋಭಾಯಾತ್ರೆ ಮಾಡೋ ಉದ್ದೇಶ ನಾವೆಲ್ಲ ಹಿಂದೂಗಳು ಒಂದಾಗಬೇಕು, ಜಾತಿನ ಮತ್ತು ಪಕ್ಷನ ಎಲ್ಲ ಮನೆಯಲ್ಲಿಟ್ಟು ನಾವೆಲ್ಲ ಹಿಂದೂಗಳು ಒಂದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸನಾತನ ಧರ್ಮದ ಶಕ್ತಿಯನ್ನು ಅನಾವರಣಗೊಳಿಸಬೇಕಾಗಿ ನಮ್ಮ ಸಮಸ್ತ ಹಿಂದೂ ಬಂಧುಗಳಿಗೆ ಈ ಮುಖಾಂತರ ಕರೆ ಕೊಡ್ತಾ ಇದ್ದಾರೆ. ಶೋಭಾಯಾತ್ರೆಗೆ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಇರುವಂತಹ ಎಲ್ಲ ಸಂಘಟನೆಗಳು, ಯಾವ್ಯಾವುದು ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಘೋಷಿಸಿದೆ. ಎಲ್ಲರೂ 7ನೇ ತಾರೀಕು ಎಲ್ಲ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಅವತ್ತೊಂದಿನ ನಮ್ಮ ಹಿಂದೂ ಬಂಧುಗಳೆಲ್ಲ ತಮ್ಮ ತಮ್ಮ ವಹಿವಾಟನ್ನು ಎಲ್ಲ ಸ್ವಲ್ಪ ಬದಿಗಿಟ್ಟು ಅವತ್ತೊಂದಿನ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀರಿ. ಎಲ್ಲ ನಮಗೆ ಮುಖ್ಯ ಅತಿಥಿಗಳೇ. ಆ ಕಾರ್ಯಕ್ರಮಕ್ಕೆ ಯಾರು ಮುಖ್ಯ ಅತಿಥಿಗಳು ಅಂತ ಏನೂ ಇಲ್ಲ, ಎಲ್ಲರೂ ಮುಖ್ಯ ಅತಿಥಿಗಳೇ. ನಮಗೆ ಪ್ರತಿ ವರ್ಷದಂತೆ ಹನುಮಂತಪುರದಿಂದ ಶಿಡ್ಲಘಟ್ಟದ ಬಸ್ ಸ್ಟ್ಯಾಂಡ್ವರೆಗೂ ಮೆರವಣಿಗೆ ಇರುತ್ತೆ. ನಂತರ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಎಷ್ಟು ಜನ ಸೇರ್ಬೋದು? ಸುಮಾರು ಒಂದು 10,000 ಒಳಗೆ ಸೇರ್ಬೋದು.
ಯಾಕಂದರೆ ನಮ್ಮ ಹಿಂದೂಗಳು 10,000 ಎಷ್ಟು ಸೇರಿದ್ರು ನಮ್ಗೆ ಒಳ್ಳೆಯದೇ. ಯಾಕಂದರೆ ಇಂಥ ಕಾರ್ಯಕ್ರಮಗಳಾಗ್ತಾ ಇರಬೇಕು ನಮ್ಮ ಹಿಂದೂ ಸಮಾಜದಲ್ಲಿ. ನಮ್ಮ ಹಿಂದೂ ಸಮಾಜನ ಗಟ್ಟಿ ಮಾಡಬೇಕು ನಾವೆಲ್ಲ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಎಲ್ಲ ಸಮಸ್ತ ಹಿಂದೂ ಬಂಧುಗಳು ಈ ಕಾರ್ಯಕ್ರಮ ಕೈ ಜೋಡಿಸ್ಬೇಕಾಗಿ ಮತ್ತೊಮ್ಮೆ ವಿನಂತಿಸ್ಕೊತಾ ಇದ್ವಿ. ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಿಂದೂ ಕಾರ್ಯಕ್ರಮ ತಾನೇ ನಡೀತಾ ಇರೋದು, ಅದರಲ್ಲಿ ಏನು ಕೇಳ್ತೀರಾ? ಎಲ್ಲ ಅವ್ರವ್ರ ಈ ಕಾರ್ಯಕ್ರಮನ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿದ್ದೀರಿ. ಪ್ರತಿ ವರ್ಷ ಎಲ್ಲರೂ ಇವಾಗ ನಾವು ಹಿಂದೂಗಳಾದ್ಮೇಲೆ ಎಲ್ಲ ಒಂದಾಗಬೇಕು. ಹಿಂದೂ ನಾವೆಲ್ಲ ಒಂದು ಅನ್ನೋದು ಬರೀ ಮನೆ ಮಾತಾಗಬಾರ್ದು, ಅದನ್ನು ನಾವು ಆಚರಣೆ ಮಾಡಬೇಕು. ಏನು ಕಳೆದ ಸಲ ಅವರು ಕೂಡ ನಮ್ಮ ಮನೆಗೆ ಹೋಗಿ ಅವ್ರಿಗೆ ಭೇಟಿ ಮಾಡಿದಾಗ ಅವರು ತುಂಬ ಸಂತೋಷದಿಂದ ಹೇಳಿದರು, ಇಂಥ ಕಾರ್ಯಕ್ರಮಗಳು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ನಡಿಬೇಕು. ಈ ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ರೀತಿ ಜಾತಿಯಾಗೂ ಪಕ್ಷನ ತರಬಾರ್ದು. ಇದೆಲ್ಲ ನಮ್ಮ ಹಿಂದೂಗಳ ಐಕ್ಯತೆ ಮಾಡ್ತಾ ಇರುವಂಥ ಯಾತ್ರೆ. ಇದಕ್ಕೆಲ್ಲ ನಾವು ಕೈ ಜೋಡಿಸಿರೋ ಅಂತ ಮಾತೆಯರು ಎಲ್ಲರೂ ಹೇಳಿ ಇಲ್ಲಿ ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಅವರು ಒಂದೆರಡು ಮಾತು ಮಾತಾಡ್ತಾರೆ.